ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಬೀಟ್ ನ್ಯೂಸ್. 2026-27ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಶಿರಾ ತಾಲೂಕಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಈ ಕೆಳಕಂಡ ಕೃಷಿ ಬೆಳೆಗಳಿಗೆ ಬೆಳೆ ವಿಮೆ ಕಟ್ಟಲು ಗ್ರಾಮ ಪಂಚಾಯಿತಿ ಮಟ್ಟ ಹಾಗೂ ಹೋಬಳಿ ಮಟ್ಟಕ್ಕೆ ಅಧಿಸೂಚನೆಯನ್ನ ಹೊರಡಿಸಲಾಗಿದ್ದು, ರೈತ ಬಾಂಧವರಿಗೆ ಆದೇಶ ನೀಡಿದ ಕೃಷಿ ಇಲಾಖೆ ಅಧಿಕಾರಿ ನಾಗರಾಜ್. ಆತ್ಮೀಯ ಶಿರಾ ತಾಲೂಕಿನ ಎಲ್ಲ ಮಾಧ್ಯಮ ಮಿತ್ರರೇ, ನಾವು ನಿಮ್ಮದು ಸುಮಾರು ನೋಡ್ಕೊಂಡು ಬಂದಾಗ ಬಟ್ ಈ ರೀತಿಯಾಗಿರ್ತಕ್ಕಂಥ ಪತ್ರಿಕಾ ಎಲ್ಲ ಬಳಗದವರನ್ನು ಕರೆದುಬಿಟ್ಟು ನಾವಿವತ್ತು ಒಂದು ಫಸಲ್ ಬಿಮಾ ಯೋಜನೆ ಬಗ್ಗೆ ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ ಹಾಗೂ ಕೃಷಿ ಇಲಾಖೆಯಿಂದ ತಮ್ಮೆಲ್ಲರಿಗೂ ಸಹ ಮಾಹಿತಿ ನೀಡಬೇಕು. ಸಾಕಷ್ಟು ನಮ್ಮ ತಾಲೂಕಿನ ಹೆಚ್ಚು ಜನ ರೈತ ಬಾಂಧವರು ನಿಟ್ಟಿನಲ್ಲಿ ನಾವು ಈ ದಿನ ನಾವು ಜಸ್ಟ್ ತಮಗೆ ಸಭೆ ಕರ್ಕೊಂಡಿದ್ರು. ಹಾಗೆ ತಾವೆಲ್ಲರೂ ಸಹ ತಮ್ಮ ಕಾರ್ಯಕ್ರಮಗಳು ಎಷ್ಟಿತ್ತೋ ಏನೋ ಗೊತ್ತಿಲ್ಲ, ಆದರೆ ನಮ್ಮ ಒಂದು ಕರೆಗೆ ನೀವು ಹೋಗ್ಬಿಟ್ಟು ಇಲ್ಲಿ ಬಂದಿರ್ತಕ್ಕಂಥ ನನ್ನಂತೂ ನಿಜಕ್ಕೂ ಭಾಳಷ್ಟು ಹೆಮ್ಮೆ ಆಗುತ್ತೆ. ಜೊತೆಗೆ ಏನಪ್ಪ ಅಂದರೆ ನಾವು ಹೆಚ್ಚಿನದಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಹುರುಪು ಸಮಯ ಬರ್ತಾ ಇದೆ. ಯಾಕಂದರೆ ನಿಮ್ಮ ಒಂದು ಏನು ಇವತ್ತು ಮಾಧ್ಯಮ ಮಿತ್ರರನ್ನ ಏನಿದೆ ಅನ್ನೋದು ಮಾಧ್ಯಮ ಮಿತ್ರದವರಕ್ಕೆ ನಮಗೇನಪ್ಪ ಅಂದರೆ ಸಹಕಾರ ಕೊಟ್ಟಷ್ಟು ನಮಗೆ ಕೆಲಸ ಮಾಡಲಿಕ್ಕೆ ಒಂದು ಹುರುಪು ಬರುತ್ತೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ, ಇವತ್ತು ಪತ್ರಿಕಾ ಮಾಧ್ಯಮದೆಲ್ಲ ಬಂದಿರ್ತಕ್ಕಂಥ ನಿಮಗೆಲ್ಲರಿಗೂ ಸಹ ನಾನು ಮೊದಲನೇದಾಗಿ ನಮ್ಮ ಮೂರೂ ಇಲಾಖೆಗಳ ಪರವಾಗಿ ಹಾಗೂ ನಮ್ಮ ತಾಲೂಕು ದಂಡಾಧಿಕಾರಿಗಳ ಪರವಾಗಿ, ತಾಲೂಕು ಪಂಚಾಯತ್ ಪರವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ನಾನು ಚಪ್ಪಾಳೆ ಮುಖಾಂತರ ನಾನು ಕೊಡ್ತಾ ಇದ್ದೇನೆ. ತಾವು ದಯಮಾಡಿ ತಾವೆಲ್ಲರೂ ಸಹ ಇದು ಉದ್ಘಾಟನೆ ಮತ್ತು ಮುಖ್ಯವಾಗಿ ಇವತ್ತು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತಕ್ಕಂಥ ವಿಚಾರದಲ್ಲಿ ಏನಿದೆ ಇವತ್ತು ಈ ವರ್ಷನ ಸರ್ ತಾವು ದಯಮಾಡಿ ನನ್ನ ಅಕ್ಕಪಕ್ಕ ಬಂದರೆ ಒಂದು ಇದು ಉದ್ಘಾಟನೆ ಹಂಗಾಗಿಲ್ಲ, ಈ ಪತ್ರಿಕೆ ಬಿಡುಗಡೆ ಅಂದರೆ ಈ ವಿಮಾ ಯೋಜನೆಯು ವಿಶೇಷವಾಗಿ ನಾವು ಬಿಡುಗಡೆ ಮಾಡಬೇಕಂತ ನನಗೆ. ಹಾಗೂ ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆ ಶಿರಾ ತಾಲೂಕು ತುಮಕೂರು ಜಿಲ್ಲೆ ಮರು ವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ 2026-27ನೇ ಸಾಲಿಗೆ ಒಳಪಡಿಸಿ ಅಧಿಸೂಚನೆ ಹೊರಡಿಸಿರುವ ತೋಟಗಾರಿಕೆ ಇಲಾಖೆ ಅಧಿಕಾರಿಯಾದ ಶಶಿಧರ್ ಅವರು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ 2026 ಒಂದು ಈ ಪಾಂಪ್ಲೆಟ್ ಅಂತ ನಾವು ಏನಂತೀವಿ ಪೋಸ್ಟನ್ನು ಇವತ್ತು ತಾವೆಲ್ಲರೂ ಒಂಥರ ಬಿಡುಗಡೆ ಮಾಡಿ ಈಗಾಗಲೇ ನಾವು ಸಹ ಪ್ರತಿಯೊಂದು ತಾಲೂಕಿನಲ್ಲಿ ನಮ್ಮ ಪ್ರತಿ ಹೋಬಳಿಯಲ್ಲೂ ಸಹ ಪ್ರತಿ ಗ್ರಾಮ ಪಂಚಾಯತಿನಲ್ಲೂ ಪ್ರತಿ ಹಳ್ಳಿಯಲ್ಲಿ ಸಹ ನಾವೊಂದು ಆಟೋ ಪ್ರಚಾರದ ಮುಖಾಂತರ ಈ ಒಂದು ಸಣ್ಣ ಒಂದು ಪ್ರೀಮಿಯಮು ದೊಡ್ಡ ಸುರಕ್ಷಾ ಅಂತಕ್ಕಂಥ ಒಂದು ಹೆಡ್ಡಿಂಗ್ ಅಡಿಯಲ್ಲಿ ನಾವು ಈ ಫಸಲ್ ಬಿಮಾ ಯೋಜನೆಯನ್ನು ಸಾಕಷ್ಟು ನಾವು ಪ್ರಚಾರ ಮಾಡಿಕೊಂಡು ನಮ್ಮ ರೈತ ಬಂಧುಗಳಿಗೆ ಹೆಚ್ಚಿನ ಸಹಕರಿಸಲಿಕ್ಕೆ ನಾವು ಪ್ಲಾನ್ ಮಾಡ್ತಾ ಅದಕ್ಕೆ ನಮ್ಮ ಮುಖ್ಯವಾಗಿ ನಾವು ಮೊದಲನೇದಾಗಿ ನಮ್ಮ ತಾವೆಲ್ಲರೂ ಸಹ ಸೇರಿದಿಂದ ಇವತ್ತಿನ ದಿನದಲ್ಲಿ ನಾವಿವತ್ತು ಮಳೆ ಬೆಳೆ ಪರಿಸ್ಥಿತಿನ ಹಂಚ್ಕೊಳ್ಬೇಕು ಅಂತ ನಾನು ಇಷ್ಟಪಟ್ಟು ಮೊದಲನೇದಾಗಿ ನಾನು ನಮ್ಮ ತಾಲೂಕಿನ ಒಂದು ಮಳೆ ಆಗಿರ್ಬೋದು, ಬೆಳೆ ಆಗಿರ್ಬೋದು, ಬಿತ್ತನೆ ಬೀಜ ಆಗಿರ್ಬೋದು, ಮತ್ತು ರಸಗೊಬ್ಬರ ದಾಸ್ತಾನು ಆಗಿರ್ಬೋದು, ಹಾಗೆಯೇ ಒಂದು ಇದ್ರ ಬಗ್ಗೆ ನಾನು ಹಂಚ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ನಮ್ಮ ಶಿರಾ ತಾಲೂಕಿನ ಒಂದು ವಾರ್ಷಿಕ ವಾಡಿಕೆ ತಮಗೆಲ್ಲರಿಗೂ ತಿಳಿದಿರುವಂತೆ 520 ಮಿಲಿಮೀಟರ್ನಷ್ಟು ಇರುತ್ತೆ. ಈ ಒಂದು 520 ಮಿಲಿಮೀಟರ್ನಷ್ಟು ಬೇಕಾದರೆ ಜುಲೈ ಮಾಹೆಯ ಅಂತ್ಯಕ್ಕೆ ನಮಗೆ 157 ಮಿಲಿಮೀಟರ್ನಷ್ಟು ಮಳೆ ಆಗಬೇಕಾಗುತ್ತೆ. ಆದರೆ ಇವತ್ತು ಅಂದರೆ ಜುಲೈ ಈ ದಿನಾಂಕದಲ್ಲಿ ಇರ್ತಕ್ಕಂಥ ಮಳೆ ಬಂದ್ಬಿಟ್ಟು 145 ಮಿಲಿಮೀಟರ್, ಅಂದರೆ 77% ಮಳೆ ಆಗಿರುತ್ತದೆ. ಹಾಗೆ ಆದರೂ ಸಹ ಬಂದರೆ ನಮ್ಮದು ತಡಮುಖಾರ ಆಗಿರುತ್ತೆ. ನಮ್ಮ ತಾಲೂಕಿನಲ್ಲಿ ಬಿತ್ತನೆಗೂ ಸಹ ಬಂದ ಸಾಮಾನ್ಯ ಜುಲೈ ತಿಂಗಳಲ್ಲಿ ಬಿತ್ತನೆ ಆಗ್ತಕ್ಕಂಥದ್ದು ನಮಗೆ ಕಂಡುಬರುತ್ತೆ. ಈ ನಿಟ್ಟಿನಲ್ಲಿ ನೋಡಿದಾಗ ನಾವು ನಮ್ಮ 5 ಹೋಬಳಿಗಳ ವ್ಯಾಪ್ತಿಯಲ್ಲಿ ಸರಿಸುಮಾರು 41,650 ಹೆಕ್ಟೇರ್ನಷ್ಟು ನಾವು ಒಂದು ಗುರಿ ಹಾಕಿದ್ದೇವೆ. ಈ ಒಂದು ವಾರ್ಷಿಕವಾಗಿ ನಾವು ಮುಂಗಾರು ಹಂಗಾಮಿನಲ್ಲಿ ಈ ಒಂದು ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು, ಹಾಗೆ ಎಣ್ಣೆ ಕಾಳುಗಳು, ಹಾಗೆ ವಾಣಿಜ್ಯ ಬೆಳೆಗಳು, ಈ ಒಂದು 4 ಭಾಗಗಳಲ್ಲಿ ನಾವು ಸರಿಸುಮಾರು ಒಂದು 49,650 ಹೆಕ್ಟೇರ್ನಷ್ಟು ನಾವು ಗುರಿ ಹಾಕಿದ್ದು. ಇದು ನೋಡ್ತಾ ಇದ್ದೆ ಪ್ರತಿ ಹೋಬಳಿಯಲ್ಲೂ ಸಹ ಬಿತ್ತನೆ ಆಗ್ತಕ್ಕಂಥ ಒಂದು ವಿಸ್ತೀರ್ಣವನ್ನು ತೆಗೆದುಕೊಂಡು ನಾವು ರೈತ ಬಂಧುಗಳಿಗೆ ಎಷ್ಟು ಬಿತ್ತನೆ ಬೀಜ ಬೇಕು, ಎಷ್ಟು ರಸಗೊಬ್ಬರ ಬೇಕು, ಎಷ್ಟು ಔಷಧಿ ಬೇಕಾಗ್ತದೆ, ಇದೆಲ್ಲದನ್ನು ಸಹ ನಾವು ದಾಸ್ತಾನು ಮಾಡಿಕೊಂಡು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ರೈತ ಬಂಧುಗಳೆಲ್ಲರಿಗೂ ಸಹ ಯಾವುದೇ ರೀತಿ ಕೊರತೆ ಆಗದಂತೆ ನಾವು ವಿತರಣೆ ಮಾಡ್ತೀವಿ. ಈ ದಿನಾಂಕದವರೆಗೆ ನಮಗೆ ಬಿತ್ತನೆ ಆಗಿರ್ತಕ್ಕಂಥ ಕಾಲು 8-10% ಮಾತ್ರ ಬಿತ್ತನೆ ಆಗಿರುತ್ತೆ. ಇವತ್ತು ಅಂದರೆ 3,330 ಹೆಕ್ಟೇರ್ನಷ್ಟು ನಮಗೆ ಬಿತ್ತನೆ ಆಗಿರುತ್ತೆ. ಇಲ್ಲಿ ಇಷ್ಟನೇ ಈ ನಮ್ಮ ತಾಲೂಕಿನಲ್ಲಿ ಸಾಮಾನ್ಯವಾಗಿ ಜುಲೈ ತಿಂಗಳಲ್ಲಿ ಬೀಳ್ತಕ್ಕಂಥ ಮಳೆಗೆ ಹೆಚ್ಚು ಬಿತ್ತನೆ ಮಾಡ್ತಾರೆ. ಇವತ್ತು ನಾಳೆ ಬರ್ತಕ್ಕಂಥ ಮಳೆಗೆ ಬಂದಪ್ಪ ಅಂದರೆ ರೈತ ಬಾಂಧವರು ಈಗಾಗಲೇ ಬಿತ್ತನೆ ಬೀಜವನ್ನು ತೆಗೆದುಕೊಂಡು ಹೋಗಿದ್ದಾರೆ, ರಸಗೊಬ್ಬರನ ತೆಗೆದುಕೊಂಡು ಹೋಗಿದ್ದಾರೆ, ಹಾಗೆ ಇನ್ನು ಬಿತ್ತನೆ ಮಾಡ್ತಾರೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ ನಮ್ಮ ತಾಲೂಕಿನಲ್ಲಿ ನಾವು ಹೋಬಳಿವಾರು ನಾವು ಎಲ್ಲ ಕಡೆಗೂ ಸಹ ಭತ್ತ, ರಾಗಿ, ಮುಸ್ಕಿನ ಜೋಳ, ಹಲಸಂದಿ, ಹೆಸರು, ತೊಗರಿ, ಶೇಂಗಾ ಇಷ್ಟೂ ಬೆಳೆಗಳನ್ನು ನಾವು
ದಾಸ್ತಾನು ಮಾಡಿದ್ವಿ. ಸರಿಸುಮಾರು 700 ಕ್ವಿಂಟಾಲ್ನಷ್ಟು ನಾವು ಬಿತ್ತನೆ ಬೀಜವನ್ನು ನಾವು ದಾಸ್ತಾನು ಮಾಡಿದ್ವಿ. ಈಗಾಗಲೇ ಅದರಲ್ಲಿ 423 ಕ್ವಿಂಟಾಲಷ್ಟು ನಾವು ಬಿತ್ತನೆ ಬೀಜವನ್ನು ವಿತರಣೆ ಮಾಡಿದ್ವಿ. ಇನ್ನು ನಮ್ಮ ಹತ್ರ ದಾಸ್ತಾನು 360 ಕ್ವಿಂಟಾಲಷ್ಟು ದಾಸ್ತಾನಿದೆ. ಈ ನಾವು 5 ಹೋಬಳಿಗಳು ಸಹ ಯಾವುದೇ ಕಾರಣಕ್ಕೂ ನಮ್ಮ ತಾಲೂಕಿನ ರೈತ ಬಂಧುಗಳಿಗೆ ಬಿತ್ತನೆ ಬೀಜ ಕೊರತೆ ಆಗಲಿದೆ, ಯಾವುದೇ ಕಾರಣ ಕೊರತೆ ಆಗಲಿದೆ. ಯಾಕೆಂದರೆ ಹೆಚ್ಚು ವಿಸ್ತೀರ್ಣ ನಾವು ನೋಡಿದ ಇಂದಿನ ಒಂದು 10 ವರ್ಷದಲ್ಲಿ ಶೇಂಗಾ ಬೆಳೆ ಹೆಚ್ಚು ಬರ್ತಾ ಇತ್ತು, ತದನಂತರ ರಾಗಿ ಬರ್ತಾ ಇತ್ತು, ತೊಗರಿ ಬರ್ತಾ ಇತ್ತು ನಮಗೆ. ಆದರೆ ಈಗ ಸ್ವಲ್ಪ ಶೇಂಗಾ ವಿಸ್ತೀರ್ಣ ಕಡಿಮೆ ಆಗಿ ಬೆಳೆ ಬೇರೆ ಬೆಳೆಗೆ ಶಿಫ್ಟ್ ಆಗಿರೋದ್ರಿಂದ ನಮ್ಮದು ಹೆಚ್ಚು ಕಡಿಮೆ 40 ರಿಂದ 42 ಸಾವಿರ ಹೆಕ್ಟೇರ್ನಷ್ಟು ಮಾತ್ರ ನಮಗೆ ಬಿತ್ತನೆ ಆಗುತ್ತೆ. ಇದರಲ್ಲಿ ಬಿತ್ತನೆ ಬೀಜ ನಮ್ಮಲ್ಲಿ ಸಾಕಷ್ಟು ದಾಸ್ತಾನು ಇದೆ ಅಂತಕ್ಕಂಥ ಒಂದು ಮಾತನ್ನು ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿ ಆದಮೇಲೆ ನಮಗೆ ರಸಗೊಬ್ಬರಗಳಿಗೆ ನಾವು ಹೋಲಿಕೆ ಮಾಡ್ಕೊಂಡು ನೋಡ್ಕೊಂಡಾಗ 2026-27 ಸಾಲ ಒಂದು ಮುಂಗಾರು ಹಂಗಾಮಿನಲ್ಲಿ ನಾವೊಂದು ಯೂರಿಯಾ ಆಗಿರ್ಬೋದು, DAP ಆಗಿರ್ಬೋದು, MOP ಆಗಿರ್ಬೋದು, ಮತ್ತು ಕಾಂಪ್ಲೆಕ್ಸ್ ಆಗಿರ್ಬೋದು, ಇತರೆ ಈ ಎಲ್ಲ ರಸಗೊಬ್ಬರಗಳನ್ನ ನಾವು ನೋಡ್ಕೊಂಡಾಗ ಈ ವರ್ಷದಲ್ಲಿ ನಮಗೆ 3,912 ಮೆಟ್ರಿಕ್ ಟನ್ನಷ್ಟು ನಮಗೆ ರಸಗೊಬ್ಬರಕ್ಕೆ ದಾಸ್ತಾನ ಆಗಿದೆ. ಈ ಒಂದು ರಸಗೊಬ್ಬರ ಬಾರಿ ಕೃಷಿ ಬೆಳೆಗಳಿಗೆ ಮಾತ್ರ ಆಗೋದಿಲ್ಲ, ಕೃಷಿ ಬೆಳೆಗಳು, ತೋಟಗಾರಿಕೆ ಬೆಳೆಗಳು, ಹಾಗೆ ರೇಷ್ಮೆ ಬೆಳೆಗಳು, ಈ 3 ಬೆಳೆಗಳಿಗೆ ಏನಪ್ಪ ಅಂದರೆ ಈ ಕನ್ಸ್ಯೂಮ್ ಆಗೋದ್ರಿಂದ ಇಷ್ಟು ರಸಗೊಬ್ಬರ ದಾಸ್ತಾನ ಆಗಿದೆ. ಈಗಾಗಲೇ ನಮಗೆ ಈ ದಿನಾಂಕದವರೆಗೆ 2,414 ಮೆಟ್ರಿಕ್ ಟನ್ನಷ್ಟು ರಸಗೊಬ್ಬರ ವಿತರಣೆ ಆಗಿದೆ. ಅಲ್ಲಿ ಖಾಸಗಿ ಮಳಿಗೆಗಳಲ್ಲಿ, ಜೊತೆಗೆ ಏನಪ್ಪ ಅಂದರೆ VSSನಲ್ಲಿ ಇಷ್ಟು ವಿತರಣೆ ಆಗಿದೆ. ಇನ್ನು ನಮ್ಮ ಹತ್ರ 1,496 ಮೆಟ್ರಿಕ್ ಟನ್ನಷ್ಟು ರಸಗೊಬ್ಬರ ದಾಸ್ತಾನಿದೆ. ನಾವು ಎಲ್ಲರೂ ಸಹ ಪರಿಶೀಲನೆ ಮಾಡಿಕೊಂಡು ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಕೊರತೆ ಆಗದ ರೀತಿಯಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಔಷಧಿಗಳು ಸಹ ಕೊರತೆ ಆಗದ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ತೀವಿ. ಜೊತೆಗೆ ನಮ್ಮ ಕೃಷಿ ಇಲಾಖೆಯಲ್ಲಿ ಸಹ 5 ಹೋಬಳಿಗಳ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಹ ನಾವು ಸೂಕ್ಷ್ಮ ಪೋಷಕಾಂಶಗಳು, ಲಘು ಪೋಷಕಾಂಶಗಳು ಅಂತಕ್ಕಂಥ ಒಂದು ಗೊಬ್ಬರವನ್ನು ಸಹ ನಾವು ತರಿಸಿ ಹಾಕ್ಸಿರ್ತೀವಿ. ಜೊತೆಗೆ ಜೈವಿಕ ಗೊಬ್ಬರಗಳು ಸಹ ನಾವು ತರಿಸಿ ಮಾಡ್ತೀವಿ. ಸಬ್ಸಿಡಿ ದರದಲ್ಲಿ ನಾವು ರೈತರಿಗೆ ನಾವು ವಿತರಣೆ ಮಾಡ್ತೀವಿ. ಈಗ ಜೈವಿಕ ಗೊಬ್ಬರಗಳಂದರೆ ಈಗ ಮಣ್ಣಲ್ಲಿಗಾಗಲೇ ರಂಜಕ ಇರುತ್ತೆ, ಪೊಟ್ಯಾಶ್ ಇರುತ್ತೆ, ಅವು ದೊರೆದಿರ್ತಕ್ಕಂಥ ರೂಪದಲ್ಲಿರೋದ್ರಿಂದ ಅವನ್ನ ದೊರೆಯಾಗಿ ಮಾಡ್ತಕ್ಕಂಥ ಗೊಬ್ಬರಗಳೇ ನಾವು ಜೈವಿಕ ಗೊಬ್ಬರಗಳಂತ ಹೇಳ್ತೀವಿ. ಆ ಜೈವಿಕ ಗೊಬ್ಬರಗಳನ್ನು ಸಹ ಹಾಗೆ ಲಘು ಪೋಷಕಾಂಶ ಸಹ ನಮ್ಮ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಾವು ರಿಯಾಯಿತಿ ದರದಲ್ಲಿ ನಾವು ರೈತರಿಗೆ ವಿತರಣೆ ಮಾಡ್ತೀವಿ. ಇನ್ನು ನಾವು ಮುಖ್ಯವಾಗಿ ಇವತ್ತು ತಮ್ಮ ಸಭೆ ಕರೆದು ಇವತ್ತು ಪ್ರೆಸ್ ಮೀಟ್ ಕರ್ತಕ್ಕಂಥ ಉದ್ದೇಶ ಬಂದಿವತ್ತು ಫಸಲ್ ಬಿಮಾ ಯೋಜನೆ ಬಗ್ಗೆ ಹೇಳಲಿಕ್ಕೋಸ್ಕರ. ಈ ಫಸಲ್ ಬಿಮಾ ಯೋಜನೆ ಹೇಳಬೇಕಪ್ಪ ಅಂದರೆ ನಾವು ನಮ್ಮ ತಾಲೂಕಿನಲ್ಲಿ 2016-17ರಿಂದಲೂ 2026 ನಾವು ಒಂದು ವರ್ಷವಾರು ಎಷ್ಟು ಸಂಖ್ಯೆಯಲ್ಲಿ ಕಟ್ಕೊಂಡ್ಬಂದು ಅಂತಕ್ಕಂಥ ಒಂದು ವರದಿನ ಸಹ ನಾವು ಮಾಡ್ಕೊಂಡಿದ್ವಿ. ಆ ನಿಟ್ಟಿನಲ್ಲಿ ನೋಡೋದಾದರೆ ನಮಗೆ 2023 ನಮಗೆ 15,838 ರೈತ ಬಾಂಧವರು ನಮ್ಮ ವಿಮೆಗೆ ನೋಂದಣಿ ಮಾಡಿದ್ರು. ಅವರು ಸಹ ನಮಗೆ ಹಣ 827 ಲಕ್ಷದಷ್ಟು ಅಷ್ಟು ಮೊತ್ತದಷ್ಟು ನಮ್ಮ ರೈತ ಬಾಂಧವರಿಗೆ ಖಾತೆಗೆ ವರ್ಗಾವಣೆ ಆಗಿದೆ. ಇನ್ನು 2024 ನೋಡೋದಾದರೆ 16,569 ಜನ ನಮಗೆ ನೋಂದಾಯಿಸಿದರು. ಇನ್ನು ಕಳೆದ ಬಾರಿ ನೋಡೋದಾದರೆ 17,162 ರೈತ ಬಾಂಧವರು ವಿಮೆಗೆ ನೋಂದಣಿ ಮಾಡಿದ್ರು. ಅಂದರೆ ಹೆಚ್ಚು ಕಡಿಮೆ ನಮ್ಮ ತಾಲೂಕಿನಲ್ಲಿ ನಾವು ಪ್ರತಿ ಹಳ್ಳಿಗೂ ಸಹ ನಾವು ಆಟೋ ಪ್ರಚಾರ ಮಾಡ್ತೀವಿ. ಆಟೋ ಪ್ರಚಾರದ ಮುಖಾಂತರ ಯಾವ ದಿನಾಂಕಕ್ಕೆ ಎಷ್ಟು ಕಟ್ಟಬೇಕು, ಯಾವ ದಿನಾಂಕ ಕಡೆ ದಿನ ಆಗುತ್ತಾಗೆ, ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತಕ್ಕಂಥ ಮಾತನ್ನು ನಮ್ಮ ರೈತ ಬಾಂಧವರಿಗೆ ನಾವು ತಿಳಿಸ್ಕೊಂತ ಹೋಗ್ತಾ ಇರ್ತೀವಿ. ಇಲ್ಲಿ ನಮ್ಮ ರೈತ ಬಂಧುಗಳು ಗ್ರಾಮ 1, ಹಾಗೆಯೇ ಸಾಮಾನ್ಯ ಸೇವಾ ಕೇಂದ್ರಗಳು, ಹಾಗೆಯೇ ಅವರವರ ವ್ಯಾಪ್ತಿಯಲ್ಲಿರ್ತಕ್ಕಂಥ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಅವರು ಖಾತೆ ಹೊಂದಿರತಕ್ಕಂಥ ಬ್ಯಾಂಕ್ಗಳಲ್ಲಿ ಏನಂದರೆ ಅವರು ಪಾವತಿಸಿಬಿಟ್ಟೆ ಗೊತ್ತಾ ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಬೇಕಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಮಗೆ ಹೋಬಳಿ ಮಟ್ಟದ ಬೆಳೆಗಳಿವೆ, ಹಾಗೆಯೇ ನಮ್ಮ ಗ್ರಾಮ ಪಂಚಾಯತ್ಗಳ ಮಟ್ಟದ ಬೆಳೆಗಳು ಸಹ ಇದ್ದಾವೆ. ಇವತ್ತು ನಾವು ಹೇಳಬೇಕಪ್ಪ ಅಂದರೆ ತೊಗರಿ ಸಹ ನಮಗೆ 15ನೇ ತಾರೀಕು ಜುಲೈನಲ್ಲಿ ಅಂತ್ಯ ಆಗುತ್ತೆ. ಅದಕ್ಕೆ ನೋಂದಾಯಿಸಲು ಕೊನೆ ದಿನಾಂಕವಾಗಿರ್ತದೆ. ಹಾಗಾಗಿ ನಮ್ಮ ರೈತ ಬಂಧುಗಳು ತೊಗರಿನ ಅಂದರೆ ಮಳೆಯಾಶ್ರಿತ ತೊಗರಿನ ನಾವು ಈ ತಿಂಗಳು 15ನೇ ತಾರೀಕು ನಾವು ಅಷ್ಟರೊಳಗಡೆ ಅವರವರ ವ್ಯಾಪ್ತಿಯ ಬ್ಯಾಂಕ್ಗಳಲ್ಲಿ ಗ್ರಾಮ 1ನಲ್ಲಿ ಅಥವಾ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಅವರು ಪಾವತಿಸಿ ನೋಂದಣಿ ಮಾಡಿಕೊಳ್ಬೇಕು. ಬಟ್ ನಮ್ಮ ರೈತ ಬಾಂಧವರನ್ನು ನಾವು ಕೋರ್ತಕ್ಕಂಥ ದಿವಸನೇ ಅಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಇನ್ಶೂರೆನ್ಸ್ ಪಾವತಿ ಮಾಡಿರಬೇಕು, ಅಲ್ಲಿಂದ ರಸೀದಿ ಪಡೆದುಕೊಳ್ಬರ್ತಕ್ಕಂಥ ಭಾಳಷ್ಟು ವಿಶೇಷ. ನನಗೂ ಸಾಮಾನ್ಯ ಯಾರೋ ಒಂದು ಚೀಟಿ ಕೊಟ್ಟಿದ್ರು, ಆ ಚೀಟಿ ಅಕ್ಸೆಪ್ಟ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಆಗೋದಿಲ್ಲ, ದಯಮಾಡಿ ಬ್ಯಾಂಕ್ ಹೋಗ್ಬಿಟ್ಟು ನಿಮಗೆ ಸ್ವೀಕೃತ ಅಂದರೆ ಮಾತ್ರ ಅದನ್ನ ರಸೀದಿ ಅಂತ ಹೇಳ್ತಾರೆ. ಹಾಗಾಗಿ ಕಳಿಸ್ಕೊಟ್ಟಾಗ ಮತ್ತೆ ಅವರು ಸ್ವೀಕೃತಿ ತೊಗೊಂಡ್ಬಂದ್ರು. ಹಾಗಾಗಿ ರೈತ ಬಂಧುಗಳು ಚೀಟಿ ಕೊಟ್ಟರೆ ಯಾರು ಒಪ್ಪಬಾರದು. ಅದಕ್ಕೆ ಹಣ ಪಾವತಿ ಮಾಡತಕ್ಕಂಥಕ್ಕೆ ರಸೀದಿನೇ ತರಬೇಕು, ಸ್ವೀಕೃತಿನೇ ತರಬೇಕು, ಆವಾಗ ಅದು ಅಥೆಂಟಿಕೇಟ್ ಆಗುತ್ತೆ. ಈ ಸರಿ ಸಹ ಏನು ನನಗೆ ತೊಗರಿ ಬೆಳೆಗೆ ವಿಮೆ ನೋಂದಣಿ ಮಾಡ್ತಕ್ಕಂಥ 15ನೇ ತಾರೀಕು 7ನೇ ತಿಂಗಳು 2026
ತೊಗರಿ ಬೆಳೆಗೆ ಮಳೆಯಾಶ್ರಿತ ಬೆಳೆಗೆ ಅವಕಾಶ ಉಂಟು. ರೈತ ಬಾಂಧವರು ತಾವು ಎಲ್ಲೆಲ್ಲಿ ಅಲ್ಲಿ ಪಾವತಿ ಮಾಡಿಕೊಂಡು ನೋಂದಣಿ ಮಾಡ್ಕೋಬೇಕಂತ ಕೇಳ್ತಾ ಇದ್ದೀವಿ. ಹಾಗೆಯೇ ಶೇಂಗಾ ಬೆಳೆಗೂ ಸಹ ಆಗಸ್ಟ್ 14ನೇ ತಾರೀಕಿನವರೆಗೂ ಅವಕಾಶ ಇದೆ. ಆಗಸ್ಟ್ 14ರಿಗೆ ಮೇನ್ ನಮ್ಮ ಶಿರಾ ತಾಲೂಕಿನಲ್ಲಿ ಬಿತ್ತನೆ ಆಗ್ತಕ್ಕಂಥ ಶೇಂಗಾ ಮತ್ತು ರಾಗಿ. ಶೇಂಗಾ ಮತ್ತು ರಾಗಿಗೆ ಆಗಸ್ಟ್ 14ನೇ ತಾರೀಕಿನವರೆಗೆ ಇರೋದ್ರಿಂದ ರೈತ ಬಂಧುಗಳು ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವರ್ಷ ಯಾವ ರೀತಿ ಆಗ್ತಕ್ಕಂಥ ಆ್ಯಕ್ಚುಲಿ ಹಿಡಿಸ್ಲಿಕ್ಕೆ ಬರೋದಿಲ್ಲ. ಆ ನಿಟ್ಟಿನಲ್ಲಿ ಇನ್ಸೂರೆನ್ಸ್ ಅಂತಕ್ಕಂಥ ಕಟ್ಟಿದಾಗ ಎಲ್ಲೋ ಒಂದು ಕಡೆ ನಮಗೇನು ಬಂದರೆ ಒಂದು ಸಣ್ಣ ಪ್ರೀಮಿಯಂ ಮೊತ್ತ ಒಂದು ದೊಡ್ಡದಾಗಿ ನಮಗೆ ಸುರಕ್ಷೆ ನೀಡುತ್ತೆ ಅಂತಕ್ಕಂಥ ಒಂದು ಮಾತನ್ನು ನಾನು ಹೇಳ್ತಾ, ಈ ಒಂದು ಕೃಷಿ ಇಲಾಖೆಗೆ ಸಂಬಂಧಪಟ್ಟ ದಯಮಾಡಿ ನಮ್ಮ ಪತ್ರಕರ್ತರಲ್ಲಿ ನಾವು ನಿಮಗೆ ಒಂದು ಶೀಟ್ ಕೊಟ್ಟಿರ್ತಕ್ಕಂಥ ಯಾವ ಬೆಳೆಗೆ ಎಷ್ಟು ಕಟ್ಟಬೇಕು, ಎಲ್ಲಿ ಕಟ್ಟಬೇಕು ಅಂತಕ್ಕಂಥ ಮಾಹಿತಿ ಕೊಟ್ಟಿದ್ವಿ. ಇದನ್ನು ಪತ್ರಿಕೆಯಲ್ಲಿ ನಾಳೆಗೆ ಹೆಚ್ಚು ಜನರಿಗೆ ಪ್ರಚಾರ ಮಾಡಿ ರೈತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಆಗಲಿಕ್ಕೆ ತಾವೆಲ್ಲರೂ ಸಹ ನಮಗೆ ಸಹಕಾರ ನೀಡಬೇಕಂತ ನಿಮ್ಮಲ್ಲಿ ಮತ್ತೊಮ್ಮೆ ನಾನು ಕಳಕಳಿಯಿಂದ ಮನವಿ ಮಾಡಿಕೊಡ್ತಾ, ಇದು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಫಸಲ್ ವಿಮಾ ಯೋಜನೆಯ ಮಾಹಿತಿ. ಅದೇ ರೀತಿಯಾಗಿ ನಮಗೆ ಇವತ್ತು ನಮ್ಮ ತೋಟಗಾರಿಕಾ ಹಿರಿಯ ಸಹಾಯಕ ನಿರ್ದೇಶಕರು ಅವರು ಸಹ ನಮಗೆ ಆಗಮಿಸಿದರೆ, ಹಾಗೆ ನಮ್ಮ ರೇಷ್ಮೆ ಇಲಾಖೆಯ ರೇಷ್ಮೆ ಸಹಾಯಕ ನಿರ್ದೇಶಕರು ಸಹ ಅವರು ಆಗಮಿಸಿದ ಹಾಗೆ ಇಲ್ಲಿ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟತಕ್ಕಂಥ ಒಂದಷ್ಟು ಮಾಹಿತಿಯನ್ನು ನಮ್ಮ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕ ಶ್ರೀಧರ್ ಅವರು ಹಂಚಿಕೊಳ್ಬೇಕು ಅಂತ ನಾವು ಅವರಲ್ಲಿ ಕೇಳ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ನಿಮಿಷ ಸರ್. ಇದಾಗ್ತಲ್ಲ ಹೆಂಗಾಗ್ತದೆ? ಕಂಟಿನ್ಯೂ ಕಂಟಿನ್ಯೂ ಮಾಡಿ. ಎಲ್ರಿಗೂ ನಮಸ್ಕಾರ. ತೋಟಗಾರಿಕಾ ಇಲಾಖೆಗೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಮರು ವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ವಿಮಾ ಯೋಜನೆಯನ್ನು 2026-27ನೇ ಸಾಲಿನಲ್ಲಿ ಜಾರಿಗೊಳಿಸ್ತಾ ಇದ್ದೀವಿ. ಇದರಲ್ಲಿ ತುಮಕೂರು ಜಿಲ್ಲೆ ಶಿರಾ ತಾಲೂಕಿಗೆ ಸಂಬಂಧಿಸಿದಂತೆ 4 ಬೆಳೆಗಳು